ನಕಾಸೆ ರೋಡು ಮಂಡ್ ರೋಡಿಂದ ನಿಮಗೆ ಅಲ್ಲಿ ಮುಂದೆ ಕಡೆ ಹುಲ್ಮೇತೆ ಕಾಣ್ತದಲ್ಲ, ಅದೇ ಟಾರ್ ರೋಡ್ ಪಾಯಿಂಟು. ಟಾರ್ ರೋಡಿಂದ ಒಂದು 50 ಮೀಟ್ರ್ ಒಳಗಡೆ ಮಂಡ್ ರೋಡು, ನಕಾಸೆ ರೋಡ್ ಇದು. ನಕಾಸೆ ರೋಡಿಂದ ಬಂದರೆ ಇದೇ ಜಾಗ. ಏನೀಗ ಮುಸ್ಕಿನ ಜೋಳ, ಸೀಮೆ ಹುಲ್ಲು ಇದೇನು ಕಾಣ್ತಾ ಇದೆಯೋ ಇದೇ ಜಾಗ. ಆ ಕಡೆ ಹುಲ್ಲಿನ ಆ ಮಡಿ ಇದೆಯಲ್ಲ, ಕೆರೆ ಮಡಿ, ಆ ಮಡಿನ ಎಡ್ಜು. ಆ ಕಡೆ ಎಡೆ, ಆ ಕಡೆ ಹೋದಂಗೆ ಕಬ್ಬು ಹಿಂದೆಗಡೆನೂ ಕಬ್ಬೆ ಇದೆ. 1 ಎಕರೆ ಇದೆ, 1 ಎಕರೆ. ಜಾಗ ಬಂದು ಊರಿಗೆ, ವಿಲೇಜ್ಗೆ ಒಂದು 500 ಮೀಟ್ರ್ ಈ ಜಾಗ ಬಂದು ವಿಲೇಜ್ಗೆ 500 ಮೀಟ್ರ್ ಅಷ್ಟೆ. ರೋಡ್ಗೆ ಒಂದು 80 ಅಡಿ ಬರುತ್ತೆ. ರೋಡ್ ಫೇಸಿಂಗ್ ನಿಮಗೆ ಏಕುವೆ ಹಿಂಗೆ ಉದ್ದ 80 ಅಡಿ ಸಿಗುತ್ತೆ ನಿಮಗೆ. ಆಮೇಲೆ ಕರೆಂಟು ಇದೆ, ಬೋರ್ಗೆ ಲೈನ್ ಇದೆ, ಕರೆಂಟ್ ಇದೆ, ಕಂಬ ಇದೆ. 1 ಎಕರೆ ಜಾಗ ವಿಸ್ತೀರ್ಣ ಇದು. ಹೀಗೆ ಬಂದು ಹೋದರೆ ಇದು ಮಂಡ್ ರೋಡು. ರೋಡ್ ಕಾಣ್ತದಲ್ಲ ಹುಲ್ಮೇದೆ, ಅದೇ ಟಾರ್ ರೋಡು. ಟಾರ್ ರೋಡಿಂದ ಒಂದು 50 ಮೀಟ್ರ್ ಮಂಡ್ ರೋಡು. ಊರಿಗೆ ಹತ್ರ ಆಗಿರೋಂಥ ಜಾಗ. ವಿಲೇಜಿಂದ ಒಂದು 500 ಮೀಟ್ರ್. ಮಂಡ್ಯ ಟು ಕುಣಿಗಲ್ ಹೈವೇಯಿಂದ 1 ಕಿಲೋಮೀಟ್ರ್ ಜಾಗಕ್ಕೆ. ಮಂಡ್ಯ ಟು ಕುಣಿಗಲ್ ಹೈವೇಯಿಂದ 1 ಕಿಲೋಮೀಟ್ರ್. ಹೀಗೆ ಬಂದರೆ ಇದೆ. ಆ ಸೀಮೆ ಜೋಳ ಕಡೆ ಕಾಣ್ತಾ ಇದೆಯಲ್ಲ, ಅದೇ ಜಾಗ. 1 ಎಕರೆ. 1 ಕುಂಟೆಗೆ 1,25,000 ಹೇಳ್ತಾರೆ. ಕೂತ್ಕೊಂಡು ನೇಷಬಲ್ ಆಗುತ್ತೆ. 1 ಕುಂಟೆಗೆ 1,25,000. ಮಂಡ್ಯ ಕುಣಿಗಲ್ ರೋಡ್ಗೆ 1 ಕಿಲೋಮೀಟ್ರ್ ಅಷ್ಟೇ ಜಾಗಕ್ಕೆ. ಇದೇ ಜಾಗ. 1 ಕುಂಟೆಗೆ 1,25,000 ಹೇಳ್ತಾರೆ. ಕೂತ್ಕೊಂಡು ನೇಷಬಲ್ ಆಗುತ್ತೆ. ಮಂಡ್ಯಕ್ಕೆ 20 ಕಿಲೋಮೀಟ್ರ್ ಆಗುತ್ತೆ. ಮಂಡ್ಯಕ್ಕೆ 20ರಿಂದ 22 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರಿಗೆ 25 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರಿಂದ 25 ಕಿಲೋಮೀಟ್ರ್. ಮಂಡ್ಯದಿಂದ ಒಂದು 20ರಿಂದ 22 ಕಿಲೋಮೀಟ್ರ್. ಟಾರ್ ರೋಡಿಂದ ಒಂದು 50 ಮೀಟ್ರ್ ಮಂಡ್ ರೋಡು. ವಿಲೇಜಿಂದ ಒಂದು 500 ಮೀಟ್ರ್. ನೋಡಿ, ತುಂಬ ಚೆನ್ನಾಗಿದೆ ಲೊಕೇಶನ್, ತುಂಬ ಚೆನ್ನಾಗಿದೆ. ಜಾಗ ಇಷ್ಟ ಆದರೆ ಓಕೆ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸರ್. ಸ್ಕೂಟ್ರ್ ಐತೆ ಟಾರ್ ರೋಡ್ ಪಾಯಿಂಟ್.